ನಿಖಿಲ್ ಗಂಗೂಲಿ, ನಾನು ಅಲ್ಲಿ 64 ಏನಿಟ್ಟಿದ್ದೀನಿ, ಹಣ್ಣುಗಳನ್ನು ಇಟ್ಟಿದ್ದೀನಿ. ಹೌದಾ? ನೈಜ ಹಣ್ಣುಗಳು ಎಷ್ಟದವ? ಹಾಂ, ಆದರೆ ನಾನು ಎಷ್ಟದವ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಹಾಗಾದರೆ ಈಗೇನು ಹೇಳಿ ನಾನು, ಅವು 64 ಹಣ್ಣುಗಳದವಲ್ಲ, ಆ ಹಣ್ಣುಗಳನ್ನು ಜೋಪಾನವಾಗಿ ಒಂದು ನೋಡ್ಕೋಬೇಕಂತ ನಾನು ಹೇಳಿದ್ದೀನಿ. ಹೌದಾ? ಆದರೆ ನಿಖಿಲ್ ಬಂದು ಏನು ಕೇಳ್ತಾನ, 4 ಹಣ್ಣುಗಳನ್ನು ನನಗೆ ಕೊಡು, ನಿನಗೆ ಆ ನಂತರ ಅದಕ್ಕೆ 4 ಹಾಕಿ ಕೊಡ್ತೀನಿ ಅಂತ ಹೇಳ್ತಾನೆ. ಕೊಡು ಈಗ ಅವನಿಗೆ 4. ಈಗ ನಾನು ಹೇಳ್ದಂಗೆ 64 ಸೀದಾ ಅದಾವ, ಎಲ್ಲ ಕಡೆ 16 ಅದಾವೇನೋ. ಏನು ಮಾಡ್ಬೇಕೀಗ? ಅಂದ್ರೆ ಮೂಲಿಗಳಲ್ಲಿ 5 ಹಾಕಿದಿ, ಮಧ್ಯದಲ್ಲಿ 3 ಇಟ್ಟಿದಿ, ಎಲ್ಲ ಕಡೆ 16 ಆದವೇನು? 64 ಕರೆಕ್ಟ್ ಆದವೇನು? ಹೆಂಗದು ಹೇಳಿ ನೋಡೋಣ. ಮೂಲಿ 5 10 ಆದವು, ಮಧ್ಯದ ನೀವು 3 6 16 ಆದ್ವಿಲ್ಲ. ಹಾಂ, ಮತ್ತೆ 64 ಕರೆಕ್ಟ್ ಆದವಾ? ಆಮೇಲೆ ನಿಖಿಲ್ ಬಂದು ಏನು ಹೇಳ್ತಾನ, ನಾನು ತೊಗೊಂಡೋಗಿದ್ನಲ್ಲ 4, ಅವನು ನಿನಗೆ ಕೊಡ್ತೀನಿ, ಮತ್ತು ಎಕ್ಸ್ಟ್ರಾ 4 ಕೊಡ್ತೀನಿ ಅಂತ ಕೊಟ್ಟವನು. ತೊಗೊಂಡೋಗೋದು 4 ಕೊಟ್ಟ, ತೋರಿಸು 4 ಅದಾವಿಲ್ಲ. ಹಾಂ, ಮತ್ತೆ ಎಕ್ಸ್ಟ್ರಾ 4 ಕೊಟ್ಟ. ಹಾಂ, 8 ಕೊಟ್ಟ ಒಟ್ಟು. ಹಾಕು, ಬೇಗ ಬೇಗ ಹಾಕು. ಒಟ್ಟು ನನಗೆ 64 ಇರಬೇಕು. ಹಾಂ, ಈಗ ಟೆಕ್ನಿಕ್ ಬಳಸಿ ಏನು ಮಾಡಿದ್ವಿ, ಮಧ್ಯದಾಗ 5 ಮಾಡಿದ್ವಿ, ಮೂಲಿ ಎಲ್ಲ 3 ಮಾಡಿದ್ವಿ, ಮತ್ತೆ ಮಧ್ಯದಲ್ಲಿನೂ 5 10, ಆ ಕಡೆ ಈ ಕಡೆ 3 ಮತ್ತೆ 16 ಆದವಾ? ಕರೆಕ್ಟ್ ಆಯ್ತಾ? ನಿನಗೇನು ಬಂತು ಮನಸ್ಸಿನೊಳಗೆ? ನಾನು ಯಾಕೆ ನಮ್ಮ ದೋಸ್ತನ ಕೊಟ್ಟು 4 ಇಲ್ಲಿ ಬಿಡ್ಬೇಕಂತ ಏನು ಮಾಡಿದಿ? 4 ತೊಗೊಂಡ್ಬಿಟ್ಟು. ಮತ್ತೆ ನಾನು ಮೂಲದಲ್ಲಿ ಏನಿಟ್ಟಿದ್ದೆ ಹಣ್ಣುಗಳು ಆ ರೀತಿ ಇಟ್ಟಿದೆ. ನಾನು ಹೇಳ್ತೀನಿ ಇವಾಗ, ನೀನು ಕರೆಕ್ಟಾಗಿ ಹಣ್ಣುಗಳನ್ನು ಕಾಯ್ದಿದ್ದರಿಂದ ನೀ ಏನು ಮಾಡು, 4 ಹಣ್ಣುಗಳನ್ನು ನೀ ತೊಗೊಂಡು ನನಗೆ 60 ಹಣ್ಣುಗಳನ್ನು ಅಲ್ಲಿ ಇಡು ಅಂತ ಹೇಳ್ತೀನಿ. 4 ಹಣ್ಣುಗಳನ್ನು ನೀ ತಗೋ. ಹಾಂ, 60 ಹಣ್ಣುಗಳು ಕರೆಕ್ಟಾಗಿ ಇಡ್ಬೇಕು ನನಗೆ. ಕರೆಕ್ಟ್ ಅದು 60 ಹಣ್ಣು. ಯಾವ ರೀತಿ ಅದು 60 ಹಣ್ಣು ಹೇಳ್ರಿ ನೋಡೋಣ. ಒಂದು ಕಡೆ ಎಷ್ಟದವ? 16. ಇನ್ನೊಂದು ಕಡೆ ಎಷ್ಟದವ? 16 14 ಸೇರಿಸಿದ್ರೆ ಎಷ್ಟು? ಇನ್ನೊಂದು ಕಡೆ ಎಷ್ಟದವ? 16. ಇನ್ನೊಂದು ಕಡೆ 14. 30 30 ಸೇರಿಸಿದ್ರ? ಆದರೆ ನೈಜ ಕಾಯಿಗಳು ಎಷ್ಟಿದ್ವು? ಈಗ ಅವ 4 ತಗೊಂಡ್ರೆ ಎಷ್ಟು ಉಳ್ದವ? 44 ಕಾಯಿ ಒಳಗೆ ನಾವೇನು ಹೇಳಕತ್ತೀವಿ? 60 ಅದಾವ ಅಂತ ಹೇಳಿಕತ್ತೀವಿ. ಹೌದಾ? ಕರೆಕ್ಟ್ ಆಯ್ತು ಲೆಕ್ಕ? ಓಕೆ, ಥ್ಯಾಂಕ್ ಯು. ಇದನ್ನು ಮೋಜಿನ ಗಣಿತ ಅಂತ ಕರೀತಾರೆ. ಬೇರೆ ಬೇರೆ ರೀತಿಯಲ್ಲಿ ಇದನ್ನು ಆಟ ಆಡ್ಬೋದು.